ಸೈಕಾಲಜಿ ಪ್ರಕಾರ ಹುಡುಗರ 20 ಸತ್ಯಗಳು. ಹುಡುಗರು ಸುಂದರವಾಗಿ ಕಾಣುವ ಹುಡುಗಿಯರನ್ನು ನೋಡಿಕೊಳ್ಳುವುದಿಲ್ಲ. ಅವರು ಅಚ್ಚುಕಟ್ಟಾಗಿ ಮತ್ತು ಪ್ರಸ್ತುತಪಡಿಸುವ ಕೌಶಲ್ಯಗಳನ್ನು ಬಯಸುತ್ತಾರೆ. ಹುಡುಗರು ಹುಡುಗಿಯ ನಗುವಿನ ಮೇಲೆ ಹುಚ್ಚರಾಗುತ್ತಾರೆ. ಹುಡುಗಿಯರು ಅವರ ಹಳೆಯ ಹುಡುಗನ ಬಗ್ಗೆ ಹುಡುಗರ ಬಳಿ ಮಾತನಾಡಿದರೆ ಅದನ್ನು ಅವರು ದ್ವೇಷಿಸುತ್ತಾರೆ. ಹುಡುಗಿಯರು ನೋ ಎಂದು ಹೇಳಿದರೆ ಅದು ಹುಡುಗರಿಗೆ ಮತ್ತೆ ಬೆಳಗ್ಗೆ ಪ್ರಯತ್ನ ಮಾಡು ಎಂದು ಕೇಳಿಸುತ್ತದೆ. ಒಬ್ಬ ಹುಡುಗ ನಿಮ್ಮ ಬಳಿ ಒಂದು ಸಮಸ್ಯೆಯ ಬಗ್ಗೆ ಹೇಳಿಕೊಳ್ಳುವಾಗ ನಿಮ್ಮ ಗಮನ ಅವರ ಮೇಲೆ ಇಟ್ಟು ಅವರ ಮಾತುಗಳನ್ನು ಕೇಳಿದರೆ ಸಾಕು. ನೀವು ಅವರಿಗೆ ಸಲಹೆ ಕೊಡುವುದು ಅವಶ್ಯವಾಗಿಲ್ಲ. ಯಾವಾಗ ಒಬ್ಬ ಹುಡುಗ ತಾನು ಒಂದು ಹುಡುಗಿಯ ಬಗ್ಗೆ ಹುಚ್ಚನಾಗುತ್ತೇನೆ ಎಂದು ಹೇಳಿದರೆ ಅವನು ನಿಜವಾಗಿಯೂ ಆಗಿಬಿಡುತ್ತಾನೆ. ಹುಡುಗರು ತಮಗಿಂತ ಬಲಶಾಲಿಯಾಗಿರುವ ಹುಡುಗಿಯರನ್ನು ಇಷ್ಟಪಡುವುದಿಲ್ಲ. ಪುರುಷರು ಅಡಿಗೆ ಮಾಡುವ ಹುಡುಗಿಯರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಯಾವ ಹುಡುಗಿ ತನ್ನ ಹುಡುಗನ ತಾಯಿಯನ್ನು ಇಷ್ಟಪಡುತ್ತಾಳೋ ಅಂತಹ ಮಹಿಳೆಯರನ್ನು ಹೆಚ್ಚು ಪ್ರೀತಿಸುತ್ತಾರೆ ಹುಡುಗರು. ಒಬ್ಬ ಹುಡುಗ ನಿಮ್ಮನ್ನು ಹೋಗಲು ಬಿಟ್ಟರೆ ಅವನು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆ. ಒಬ್ಬ ಹುಡುಗ ನಿಮ್ಮ ಮುಂದೆ ಅತ್ತಾಗ ಆ ವ್ಯಕ್ತಿ ನಿಜವಾಗಿಯೂ ನರಳುತ್ತಿದ್ದಾರಾ ಅಥವಾ ನೋವಿನಿಂದ ಬಳಲುತ್ತಿದ್ದಾರಾ ಎಂದು ನೀವು ಹೇಳಬಹುದು. ಹುಡುಗರು ಅತಿಯಾಗಿ ನಟಿಸುವ ಹುಡುಗಿಯರನ್ನು ಇಷ್ಟಪಡುವುದಿಲ್ಲ. ನಿಮ್ಮ ನಡುವೆ ನಿಜವಾದ ಪ್ರೀತಿಯ ಸಂಬಂಧವನ್ನು ನೀವು ಹೊಂದಿದ್ದರೆ ಹುಡುಗರು ಅವರಿಗಿಂತ ಹೆಚ್ಚಾಗಿ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ. ಹುಡುಗರು ಸಲಹೆ ಕೇಳುವುದು ಹುಡುಗನಿಂದ ಅಲ್ಲ, ಆದರೆ ಹುಡುಗಿಯಿಂದ ಆಗಿದೆ. ಹುಡುಗಿಯರ ಎತ್ತರ ಹುಡುಗರಿಗೆ ತೊಂದರೆ ಕೊಡುವುದಿಲ್ಲ, ಆದರೆ ಹುಡುಗಿಯರ ತೂಕ ತೊಂದರೆ ಮಾಡಬಹುದು. ಹುಡುಗನಿಗೆ ಬದಲಾಯಿಸಲು ಬಲವಾದ ಉತ್ಸಾಹವಿದೆ, ಆದರೆ ದುರ್ಬಲ ಇಚ್ಛಾಶಕ್ತಿ ಇದೆ. ಹುಡುಗರು ಅವರ ಗುಂಪಿನಲ್ಲಿ ಹುಲಿಯಂತೆ ಇದ್ದರೂ ಅವರ ಹುಡುಗಿಯರ ಮುಂದೆ ಬೆಕ್ಕಿನಂತೆ ಆಗಿಬಿಡುತ್ತಾರೆ. ಒಬ್ಬ ಹುಡುಗ ನಿಮ್ಮನ್ನು ತುಂಬಾ ಬಾರಿ ನೋಡುತ್ತಿದ್ದರೆ ಒಂದು ನಿಮ್ಮ ಬಗ್ಗೆ ಕಲ್ಪನೆ ಮಾಡಿಕೊಳ್ಳುತ್ತಿದ್ದಾನೆ, ಇಲ್ಲವಾದಲ್ಲಿ ನಿಮ್ಮನ್ನು ಟೀಕಿಸುತ್ತಿದ್ದಾನೆ. ಒಂದು ಹುಡುಗ ನಿಮ್ಮನ್ನು ಡೇಟ್ಗೆ ಕರೆದಾಗ ನೀವು ಮೊದಲು ಯಾಕೆ ಎಂದು ಕೇಳಬೇಕು. ಹುಡುಗನು ಕೆಲವು ಬಾರಿ ಪ್ರಾರ್ಥಿಸುವುದನ್ನು ನೀವು ನೋಡಿದರೆ ಅವನು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದಾನೆ ಎಂದು ನೀವು ನಿಜವಾಗಿಯೂ ಹೇಳಬಹುದು. ಪುರುಷರು ಮಹಿಳೆಯರಿಗಿಂತ ವೇಗವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಮಹಿಳೆಯರು 15 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ, ಪುರುಷರು ಕೇವಲ 8 ಸೆಕೆಂಡುಗಳು. ನೀವು ಇಷ್ಟಪಡುವವರನ್ನು ನೀವು ಹೆಚ್ಚು ನಿರ್ಲಕ್ಷಿಸಿದಷ್ಟು ನೀವು ಅವರಿಗೆ ಬೀಳುತ್ತೀರಿ. ಹೆಚ್ಚಿನ ಜನರು ತಾವು ಇಷ್ಟಪಡುವವರೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡಲು ಸಾಧ್ಯವಿಲ್ಲ. ನಿಮಗೆ ಅವಶ್ಯವಿಲ್ಲದ ಯಾರಿಗಾದರೂ ನೀವು ಸುಲಭವಾಗಿ ಆಕರ್ಷಿತರಾಗುವ ಸಾಧ್ಯತೆ ಇದೆ. ನೀವು ಪ್ರೀತಿಸುವವರೊಂದಿಗೆ 48 ಗಂಟೆಗಳಿಗಿಂತ ಹೆಚ್ಚು ಕಾಲ ಮಾತನಾಡದಿರುವುದು ನಿಮಗೆ ಮನೆಗಾಗಿ ಹಂಬಲಿಸುವಂತೆ ಅನುಭವವಾಗಬಹುದು. ಪ್ರೀತಿ ಪಾತ್ರರಿಂದ ಕಣ್ಣೀರು ಸಿಗುವಂತಾದರೆ ಅದು ನಮ್ಮ ಜೀವನದಲ್ಲಿ ಅತ್ಯಂತ ನೋವಿನ ಭಾವನೆಯನ್ನು ಉಂಟು ಮಾಡುತ್ತದೆ. ಹೆಚ್ಚಿನ ಸಮಯ ಹುಡುಗರು ಮೊದಲ ಹೆಜ್ಜೆ ಇಡುತ್ತಾರೆ, ಆದರೆ ಹುಡುಗಿಯರು ಅದನ್ನು ಮಾಡಿದರೆ ನನ್ನನ್ನು ನಂಬಿರಿ, ಆ ಹುಡುಗಿಗಿಂತ ಹೆಚ್ಚು ಯಾರು ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನೀವು ಪ್ರೀತಿಸುವ ವ್ಯಕ್ತಿಯಿಂದ ಮತ್ತೆ ಪ್ರೀತಿಸಲ್ಪಡುವುದು ನಿಮ್ಮ ಹೊಟ್ಟೆಯಲ್ಲಿ ಚಿಟ್ಟೆಗಳು ಓಡಾಡಿದಂತೆ ಭಾಸವಾಗುತ್ತದೆ. ನಿಜವಾದ ಪ್ರೇಮ ಕಥೆಯಾಗಲು ಸಂಬಂಧವು 4 ತಿಂಗಳಿಗಿಂತ ಹೆಚ್ಚು ಕಾಲ ಉಳಿಯಬೇಕು. ಸರಾಸರಿಯಾಗಿ ಒಂದು ಕ್ರಶ್ ಕೇವಲ 4 ತಿಂಗಳವರೆಗೂ ಇರುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ಕ್ರಶ್ ಇನ್ನೂ ಮುಂದುವರೆದರೆ ನೀವು ಪ್ರೀತಿಸುತ್ತಿದ್ದೀರಿ ಎಂದು ಅರ್ಥ. ನಿಮ್ಮ ನೋವಿನಲ್ಲಿ ನಿಮ್ಮೊಂದಿಗೆ ಕಾಳಜಿ ವಹಿಸುವವನು ಎಂದಿಗೂ ನಿಮ್ಮನ್ನು ಬಿಡಲು ಸಾಧ್ಯವಿಲ್ಲ. ನಿಮ್ಮ ಅತ್ಯುತ್ತಮ ಹಾಡಿನೊಂದಿಗೆ ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ನೀವು ಯಾವಾಗಲೂ ಸಂಬಂಧ ಹೊಂದಿರುತ್ತೀರಿ. ನಿಜವಾದ ಪ್ರೀತಿಯ ನಂತರ ಹೃದಯ ವಿರಾಮವು ದೈಹಿಕ ನೋವಿನಂತೆಯೇ ನೋವಿನಿಂದ ಕೂಡಿದೆ. ಪ್ರೀತಿ ಯಾವಾಗಲೂ ದೈಹಿಕ ಲಕ್ಷಣಗಳಿಂದ ಪ್ರಾರಂಭವಾಗುತ್ತದೆ. ಹೆಚ್ಚು ಮಾತನಾಡುವ ಹುಡುಗಿಯರು ಮತ್ತು ಮೌನವಾಗಿರುವ ಹುಡುಗರು ಅತ್ಯುತ್ತಮ ಜೋಡಿಗಳಾಗುತ್ತಾರೆ. ಪ್ರೀತಿ ಒಂದು ಸೇತುವೆ, ಇದು ಕೊಕೇನ್ನಂತೆ ವ್ಯಸನಕಾರಿಯಾಗಿದೆ. ಒಮ್ಮೆ ನೀವು ಇದನ್ನು ಹೊಂದಿದರೆ ಅದನ್ನು ನಿಲ್ಲಿಸುವುದು ಕಷ್ಟ. ನೀವು ಯಾವಾಗಲೂ ಹೆಚ್ಚಿನದನ್ನು ಬಯಸುತ್ತೀರಿ. ನಿಮ್ಮ ಪ್ರೀತಿ ಪಾತ್ರರ ಚಿತ್ರವನ್ನು ನೋಡುವ ಮೂಲಕ ನೀವು ಸಮಾಧಾನದ ಭಾವನೆಯನ್ನು ಅನುಭವಿಸಬಹುದು. ವಿರುದ್ಧ ಸ್ವಭಾವದ ಜನರನ್ನು ಪ್ರೀತಿಸುವ ಜನರು ಒಂದೇ ರೀತಿಯ ಸ್ವಭಾವದ ಜೀವಂತ ಜನರಿಗಿಂತ ದೀರ್ಘಕಾಲದವರೆಗೆ ಕಳೆದು ಹೋಗುತ್ತಾರೆ.
ಒಬ್ಬ ಹುಡುಗ ಹುಡುಗಿಯನ್ನು ಇಷ್ಟಪಟ್ಟಾಗ ಅವನು ಅವಳನ್ನು ಕಣ್ಣಿನಲ್ಲಿ ನೋಡುತ್ತಾನೆ. ಹುಡುಗಿ ಒಬ್ಬ ಹುಡುಗನನ್ನು ಇಷ್ಟಪಟ್ಟಾಗ ಅವಳು ದೂರ ನೋಡುತ್ತಾಳೆ. ಒಬ್ಬ ಮಹಿಳೆ ಪುರುಷನನ್ನು ತಾನು ಪುರುಷನೆಂಬ ಅನುಭವ ಮಾಡಿಸಿದರೆ ಆ ಪುರುಷ ಅವಳಿಗೆ ಬಿದ್ದು ಬಿಡುತ್ತಾನೆ. ಪ್ರೀತಿಯ ಅನಿರೀಕ್ಷಿತ ಮತ್ತು ಯೋಚಿತವಲ್ಲದ ಕಥೆಗಳು ದೀರ್ಘಕಾಲದವರೆಗೂ ಇರುತ್ತದೆ. ನೀವು ಪೂರ್ಣ ಹೃದಯದಿಂದ ಪ್ರೀತಿಸುವ ವ್ಯಕ್ತಿಯನ್ನು ಮರೆಯಲು 15 ತಿಂಗಳುಗಳು ಮತ್ತು 27 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಕೆಲವು ಜನರು ಪ್ರೀತಿ ಪಾತ್ರರ ನಷ್ಟವನ್ನು ಸಹಿಸಲಾರರು ಮತ್ತು ಅಂತಿಮವಾಗಿ ಮಾನಸಿಕ ಮತ್ತು ದೈಹಿಕ ಕಾಯಿಲೆಯಿಂದ ಕೆಲವು ತಿಂಗಳುಗಳ ಕಾಲ ನರಳುತ್ತಾ ಸಾಯುತ್ತಾರೆ. ಸಂಬಂಧದಲ್ಲಿ ನಂಬಿಕೆ ಬಹಳ ಮುಖ್ಯ ಎಂದು ಜನರು ಹೇಳುತ್ತಾರೆ, ಆದರೆ ಇದು ಸುಳ್ಳು ಪರಿಕಲ್ಪನೆ. ಸಮಯವು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಂಬಿಕೆ, ಸ್ನೇಹ ಮತ್ತು ನಿಮ್ಮ ಸಂಗಾತಿ ಮತ್ತು ನಿಮ್ಮ ನಡುವೆ ಸೇರ್ಪಡಲಾದ ಬಾಂಧವ್ಯವನ್ನು ಬೆಳೆಸುತ್ತದೆ. ನಿಜವಾದ ಪ್ರೀತಿಯು ಅವರು 50 ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರೀತಿಸುವವರೊಂದಿಗೆ ಸಂಬಂಧವನ್ನು ಹೊಂದಲು 10 ವರ್ಷಗಳಿಗಿಂತ ಹೆಚ್ಚು ಕಾಲ ಕಾಯಬಹುದು. ಅವರ ಉತ್ತಮ ನಡವಳಿಕೆ ಅಥವಾ ಉತ್ತಮ ವ್ಯಕ್ತಿತ್ವದಿಂದಾಗಿ ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ನೋಟ ಮತ್ತು ಸಾಮಾಜಿಕ ಸ್ಥಾನಮಾನವು ಪ್ರಸ್ತುತವಾಗುವುದಿಲ್ಲ. ಅಪರಿಚಿತರ ಕಣ್ಣಿನಲ್ಲಿ ಹೆಚ್ಚಾಗಿ ನೋಡುವುದರಿಂದ ಅವರನ್ನು ಮುನ್ನಡೆಸಬಹುದು ಮತ್ತು ನೀವಿಬ್ಬರು ಪ್ರೀತಿಯಲ್ಲಿ ಬೀಳುತ್ತೀರಾ. ಪ್ರೀತಿ ಅಕ್ಷರಶಃ ಕುರುಡು. ಜನರು ನಿಮ್ಮ ಪ್ರೇಮಿಗೆ ಯಾವ ಸಂದೇಶವನ್ನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ, ಅವನು ಅವಳು ನಿಮ್ಮ ದೃಷ್ಟಿಯಲ್ಲಿ ಯಾವಾಗಲೂ ಪರಿಪೂರ್ಣರು. ಒಬ್ಬ ವ್ಯಕ್ತಿಯು ನಿಮಗಾಗಿ ಸುಂದರವಾದ ಹಾಡನ್ನು ಹಾಡಿದರೆ ಅವನು ನಿಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ, ಯಾಕೆಂದರೆ ಪ್ರೀತಿಯಿಂದ ವ್ಯಕ್ತಪಡಿಸಿದ ಭಾವನೆ ಎಂದಿಗೂ ಮೋಸ ಮಾಡುವುದಿಲ್ಲ. ನೀವು ಅವಳನ್ನು ಅಥವಾ ಅವನನ್ನು ನಿಜವಾಗಿಯೂ ಪ್ರೀತಿಸುತ್ತೀರಾ? ನಾನು ಹೆಸರನ್ನು ಹೇಳಲಿಲ್ಲ, ಆದರೆ ನೀವು ಇನ್ನೂ ಆ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದೀರಿ. ಇದು ಒಂದು ವಿಶಿಷ್ಟವಾದ ಮಾನಸಿಕ ಪ್ರತಿಕ್ರಿಯೆಯಾಗಿದೆ.